ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾಸ್ ಬ್ಯೂಟಿ ಲಾಕ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನನ್ನ ನೆಕ್ಸ್ಟ್ ಹೊಸ ವಿಡಿಯೋ ನಿಮಗೆ ಫಸ್ಟ್ ತಲುಪುತ್ತೆ. ಇವತ್ತಿನ ಲಾಗ್ ಬಂದು ಒಂದು 4 ಮೊಟ್ಟೆನ ತೊಗೊಂಡಿದ್ದೀನಿ. ಸೊ ಇದು ಒಂಥರ ಸ್ಪೆಷಲ್ಲು ಮತ್ತು ಡಿಫ್ರೆಂಟ್ ಆಗಿರೋ ರೆಸಿಪಿ. ಇದು ಟ್ರೈ ಮಾಡಿ ನೋಡಿರಿ ಒಂದು ಸಾರಿ. ಒಂದು 4 ತತ್ತಿನ ತೊಗೊಂಡಿನಿ ನಾನು. ಹಾಗೆ ಈ ಥರ ಬೌಲ್ನ ತೊಗೊಂಡಿನಿ. ಈ ಥರ ಇಲ್ಲ ಅಂದರೆ ಸ್ವಲ್ಪ ರೌಂಡು, ಸ್ವಲ್ಪ ದೊಡ್ಡದು ಬಟ್ಲ ಇದ್ದರೂ ಓಕೆ. ಸ್ವಲ್ಪ ಇದಕ್ಕೆಲ್ಲದಕ್ಕೂ ಏನು ಮಾಡೋಣ, ಆಯಿಲ್ನ ಹಚ್ಕೊಳ್ಳೋಣ. ಆಯಿಲ್ನ ಹಚ್ಕೊಂಡು ಚೆನ್ನಾಗಿ ಆಯಿಲು ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಇದು ನಾನು ಸ್ಪ್ರೆಡ್ ಮಾಡಿದ್ದೀನಿ. ಇವಾಗ ಏನು ಮಾಡೋದಂದರೆ ಇದಕ್ಕೆ ನಾವು ತತ್ತಿ ತೊಗೊಂಡಿದ್ವಲ್ಲ ಎಲ್ಲನೂ ಒಂದೊಂದೇ ಒಡೆದು ಹಾಕ್ಕೊಳ್ಳೋಣ ಇವಾಗ. ಸೊ ಈ ತತ್ತಿನ ಒಡೆದು ಹಾಕ್ಕೊಳ್ಳೋಣ. ಸೊ ನಾನು ಒಡೆದು ಹಾಕ್ತೆ. ಇದು ದೊಡ್ಡದಿರೋದ್ರಿಂದ ಇವೆರಡೂ ಎರಡೆರಡು ಹಾಕಿದ್ದೀನಿ. ಇದು ಸಣ್ಣದಿರೋದ್ರಿಂದ ಇದಕ್ಕೆ ಒಂದೇ ಹಾಕಿದ್ದೀನಿ. ಇದಕ್ಕೆ ನಾನು ಇವಾಗ ಅಚ್ಚ ಖಾರದ ಪುಡಿ ಹಾಕ್ಕೋತಿದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳೋಣ ಎಲ್ಲದಕ್ಕೂ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಮಸಾಲ, ಇನ್ನೊಂದು ಸ್ವಲ್ಪ ಮತ್ತು ಗರಂ ಮಸಾಲ ಆ್ಯಡ್ ಮಾಡೋಣ. ಸ್ವಲ್ಪನೇ ಆ್ಯಡ್ ಮಾಡಿ. ನೆಕ್ಸ್ಟು ನಾನು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಉಳ್ಳಾಗಡ್ಡಿ ಎರಡು ಕಟ್ ಮಾಡ್ಕೊಂಡಿದ್ದೀನಿ. ಒಂದಿಷ್ಟು ಫ್ರೈ ಮಾಡೋಕೆ, ಇನ್ನೊಂದಿಷ್ಟು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಈ ಮೆಣಸಿಕಾಯಿನ ಈ ಥರ ಸಣ್ಣದಾಗಿ ಒಂದು 2 ಪೀಸ್ನ ಹಾಕ್ಕೋತಿದ್ದೀನಿ, ಜಸ್ಟ್ ಬಾಯಿಗೆ ಸಿಗಲಿ ಅಂತ ಅಂದು ಟೇಸ್ಟಿಗೆ. ನೆಕ್ಸ್ಟ್ ನಾನು ಅದ್ರ ಮೇಲೇ ಒಂದು ಸ್ವಲ್ಪ ಒಣಗಿರುವಂತಹ ಕೊತ್ತಂಬರಿನ ಹಾಕ್ಕೋತಿದ್ದೀನಿ. ನೀವು ಹಸಿರು ಕೊತ್ತಂಬರಿನೂ ಒಂದೊಂದೇ ಎಲೆ ಹಾಕ್ಕೊಂಡ್ರೆ ಸಾಕು. ಇವಾಗ ಒಂದು ಬಾಣಲಿ ತೊಗೊಳ್ಳೋಣ. ಈ ಥರ ತೊಗೊಂಡು ಖಾಲಿ ಏನು ಮಾಡೋಣ, ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ 1 ಗ್ಲಾಸ್ ನೀರು ಅಥವಾ 1 ಚರಿಗೆ ನೀರನ್ನ ಹಾಕ್ಕೊಂಡು ಇದು ಸ್ವಲ್ಪ ಬೆಚ್ಚಗಾಗಲಿ ನೀರು. ಈ ನೀರು ಬೆಚ್ಚಗಾಗೋದ್ರೊಳಗೆ ನಾವು ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಮೆಣಸಿಕಾಯಿ, 1 ಟಮಾಟಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಬೋದು ನೀವು. ನಾನು ಜಸ್ಟ್ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಬೆಳ್ಳುಳ್ಳಿನ ಕರೆಕ್ಟಾಗಿ ಜಜ್ಜಿ ಹಾಕ್ಕೊಳ್ಳೋಣ. ಸೊ ಈ ಕಡೆ ನೀರು ಚೆನ್ನಾಗಿ ಹೋದಾಡ್ತಿದ್ದಾವೆ. ಇವಾಗ ನಾವು ಏನು ಬೌಲಲ್ಲಿ ಹಾಕ್ಕೊಂಡಿದ್ವಲ್ಲ ತತ್ತಿ ಒಡೆದು, ಅದನ್ನು ಜಸ್ಟ್ ಈ ನೀರಿನೊಳಗೆ ಇಡೋಣ. ಈ ಥರ ಇಟ್ಟು ಒಂದು 5 ನಿಮಿಷ ಮುಚ್ಚಿಬಿಡೋಣ. ಇದನ್ನು ಒಂದು ಪ್ಲೇಟ್ನ ಮುಚ್ಚಿ ನೆಕ್ಸ್ಟ್ ಈ ಸೈಡು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಬನ್ನಿ ನೋಡೋಣ ಮಸಾಲೆಗೆ ಏನೇನು ಬೇಕು ಅಂತ. ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸಣ್ಣದು. ಅದಕ್ಕೊಂದು ಸ್ವಲ್ಪ ಆಯಿಲ್ನ ಹಾಕ್ಕೋತಿದ್ದೀನಿ. ಆಯಿಲು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನೀವು ತತ್ತಿನ ಎಷ್ಟು ತೊಗೋತೀರ ಅದ್ರ ಮೇಲೆ ಆಯಿಲ್ನ ಹಾಕ್ಕೊಳ್ರಿ ಅಷ್ಟೇ, ಮತ್ತೇನಿಲ್ಲ. ಸ್ವಲ್ಪ ಆಯಿಲು, ಸ್ವಲ್ಪ ಬೆಚ್ಚಗಾದ್ಮೇಲೆ ಜೀರಿಗೆ, ಸಾಸಿವೆ, ನೆಕ್ಸ್ಟು ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಲ್ಲ ನಾನು, ಬೆಳ್ಳುಳ್ಳಿನ ಹಾಕ್ಕೋತಿದ್ದೀನಿ. ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೋಬೋದು. ನೆಕ್ಸ್ಟು ಕಟ್ ಮಾಡಿರುವಂಥ ಉಳ್ಳಾಗಡ್ಡಿ ಮತ್ತು 1-2 ಮೆಣಸಿಕಾಯಿನ ಹಾಕ್ಕೋತಿದ್ದೀನಿ. ಮೆಣಸಿಕಾಯಿ ಜಸ್ಟ್ ಒಂದಿಷ್ಟು ಫ್ಲೇವರಿಗೋಸ್ಕರ. ನೀವು ಖಾರನ ಯೂಸ್ ಮಾಡಿದ್ರಾ ಮೆಣಸಿಕಾಯಿನ ಯೂಸ್ ಮಾಡಿದ್ರಾ ಅಂತ ಕೇಳ್ಬೋದು. ನಾನು ಮೆಣಸಿಕಾಯಿನ 1-2 ಹಾಕ್ಕೊಂಡಿದ್ದೀನಿ ಟೇಸ್ಟಿಗೋಸ್ಕರ, ಜಾಸ್ತಿ ಹಾಕ್ಕೊಂಡಿಲ್ಲ, ಹಂಗಾಗಿ ಖಾರನ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟು ಒಂದು ಕಟ್ ಮಾಡಿರುವಂಥ ಟಮಾಟಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದಕ್ಕೆ ಇವಾಗ ಮಸಾಲನ ಆ್ಯಡ್ ಮಾಡ್ಕೊಳ್ಳೋಣ. ಅಚ್ಚ ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಳ್ಳೋಣ. ಅಂದರೆ ನಾನು ಮೆಣಸಿಕಾಯಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಂತ, ಹಾಗಾಗಿ ಅಚ್ಚ ಖಾರದ ಪುಡಿನ ಯೂಸ್ ಮಾಡ್ಕೊತಿದ್ದೀನಿ. ಗರಂ ಮಸಾಲ ಮತ್ತು ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಸೊ ಈ ಸೈಡು ನಾವು ಹಾಗೆ ನೀರನ್ನ ನೋಡ್ತಿರ್ಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಎಗ್ನ ಇಟ್ಟಿದ್ವಲ್ಲ ಅದನ್ನು ನೋಡ್ಕೋಬೇಕು. ಸೊ ನೀರು ಕಡಿಮೆ ಆಗ್ತಿರುತ್ತಾ ನೀರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಮುಚ್ಚಬೇಕು ವಾಪಸ್ಸು. ಸೊ ಇದು ಚೆನ್ನಾಗಿ ಕೇಕ್ ಥರ ಉಬ್ಬಿ ಬರಬೇಕು. ಮೇಲೆ ನೀರು ನಿಂತಿರುತ್ತೆ ಇದರಲ್ಲಿ. ಸೊ ಇದ್ರ ಮೇಲೆ ನೀರು ನಿಂತಿರುತ್ತೆ, ಅದನ್ನು ತಗೊಂಡು ಆಮೇಲೆ ಮಾಡೋದು. ಸೊ ಫೈನಲಿ ನೋಡಿ ಉಬ್ಬಿ ಬಂದೈತಿ ಕೇಕ್ ಥರ. ಇದು ಮೇಲೆ ನೀರು ನಿಂತಿರ್ತೈತಿ, ಅದನ್ನು ತೆಗೆದು ಇವಾಗ ನಾವು ಈ ಮಸಾಲ ಮಾಡ್ಕೊಂಡಿವಲ್ಲ, ಈ ಮಸಾಲಕ್ಕೆ ಇದನ್ನು ಹಾಕ್ಕೊಂಡ್ಬಿಡೋಣ. ಸ್ವಲ್ಪ ಸ್ಪೂನಿಂದ ತಿರುಗಿಸಿ ಕೆಳಗಡೆ ಸ್ವಲ್ಪ ಆಯಿಲು ಜಾಸ್ತಿ ಹಚ್ಚಿದ್ರೆ ಇದು ಅಂಟ್ಕೊಳ್ಳಲ್ಲ, ನೀಟಾಗಿ ಬರುತ್ತೆ. ಸೊ ನೋಡ್ತಿರ್ಬೇಕು ಎಷ್ಟು ಟೇಸ್ಟಿಯಾಗೈತೆ ಅಂತ. ಇದನ್ನು ಕರೆಕ್ಟಾಗಿ, ಅಂದರೆ ಅದು ಕುದ್ದಿರುತ್ತಲ್ಲ ಸ್ವಲ್ಪ ಹೊಡಿತೈತಿ, ಸ್ವಲ್ಪ ಸ್ಲೋ ಆಗಿ ತಿರುಗಿಸ್ಕೊಳ್ಳಿ. ಮಸಾಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅದ್ರ ಜೊತೆ.
ಒಂದೊಂದೇ ಸ್ವಲ್ಪನೇ ತಿರುಗಿಸಿ ಹಾಕೊಳ್ಳೋಣ. ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇದ್ರ ಜೊತೆ. ಸೊ ನೋಡ್ತಿರ್ಬೇಕು ಫೈನಲ್ ಆಗಿ ಕುದಿ ಆತೈತಿ. ಸ್ವಲ್ಪ ನೀವು ಕೊತ್ತಂಬರಿನ ಹಾಕೋಬೋದು, ಬಟ್ ನಾನು ಆಲ್ರೆಡಿ ಆವಾಗಲೇ ಹಾಕ್ಕೊಂಡಿದ್ನಲ್ಲ, ಹಾಗಾಗಿ ಕೊತ್ತಂಬರಿನ ಹಾಕೋತಿಲ್ಲ ನಾನು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತಿದ್ದು, ಟ್ರೈ ಮಾಡಿರಿ. ರೊಟ್ಟಿ ಜೊತೆ, ಅನ್ನದ ಜೊತೆ ಅಂತೂ ಎಲ್ಲ ಕಾಂಬಿನೇಷನ್ ಒಪ್ಪುತ್ತಾ. ಬಿಸಿ ಅನ್ನದ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಒಂದ್ಸಾರಿ ಟ್ರೈ ಮಾಡಿ ನೋಡಿರಿ, ಈಸಿ ಇರುತ್ತೆ ಮತ್ತು ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೋಸ್ಕರ. ಸೊ ಫೈನಲ್ ಆಗಿ ರೆಡಿ ಆಯಿತು ನಮ್ಮ ಎಗ್ ಕೇಕ್ ಕರ್ರಿ ಅಂತಲೇ ಹೇಳ್ಬೋದು. ನನಗೂ ಹೆಸರು ನಾ ಇದನ್ನ ಇಟ್ಟಿದ್ದೀನಿ. ಸೊ ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ನ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.